ಕ್ಷಿತಿಯೊಳಗೆ ಅತ್ಯಂತ ಶ್ರೇಷ್ಠವಾದಂತಹ ಶಿರವಾಳಪುರದ ಪರಮ ಸದ್ಗುರುನಾಥನಾದಂಥ ನಮ್ಮೆಲ್ಲರ ಬದುಕಿನ ಕಲ್ಪವೃಕ್ಷವಾಗಿರುವಂಥ ಗುರುದೇವರ ಚರಿತ್ರೆಯನ್ನು ತಾವು ಶ್ರವಣ ಮಾಡ್ತಾ ಇದ್ದೀರಿ. ನಿನ್ನಿನ ಮಹಾಪುರಾಣದಲ್ಲಿ ಗಳೂರಿಗೆ ಗ್ರಾಮದ ಮಹಾತಾಯಿ ಪಾರ್ವತ್ಯಮ್ಮ ಶ್ರೀಮಠದಲ್ಲಿ ಬಾಳ ಸೇವಾ ಮಾಡತಕ್ಕಂಥ ತಾಯಂದ್ರು ಆಗಾಗೆಲ್ಲ ತಮ್ಮ ಸಂಸಾರದ ಕೆಲಸಗಳನ್ನೆಲ್ಲ ಬದಿಗಿಟ್ಟುಕೊಂಡು ಅಪ್ಪನ ಆಜ್ಞೆ ಆಗ ತನಕ ಮಠದಾಗಿಂದ ಅವ್ರ ಊರಿಗೆ ಹೋಗ್ತಾ ಇದ್ದಿತ್ತಿಲ್ಲಂತ್ರಿ. ಲಕ್ಷದಾಗಿಲ್ರಿ, ಯಾರೇನು ಸೇವಾ ಮಾಡಿದಾರೆ ಈಗ ಗೂಳಿ ಮುತ್ಯನ ಜೊತೆಯಲ್ಲಿ ಅವ್ರ ಹೆಸರು ಅಮರ್ ಉಳದ ಜಗತ್ನಾಗ. ಸೇವಾ ಮಾಡೋದು ಬಹಳ ಮುಖ್ಯ. ನಿಮ್ಮ ಜೀವನದಲ್ಲಿ ನೀವೆಷ್ಟು ಸಂಸಾರಕ್ಕೆ ಕಳಿಸ್ರಿ, ದೊಡ್ಡ ಶ್ರೀಮಂತರಾದರೂ 56 ದೇಶಗಳನ್ನೇ ಖರೀದಿ ತಗೊಳ್ಳುವಂಥ ಸಂಪತ್ತು ನಿಮ್ಮಲ್ಲಿದ್ದರೂ ನಿಮ್ಮ ಸಂಸಾರಕ್ಕೆ ಕಿಮ್ಮತ್ತಿಲ್ಲ. ಆ ಬೆಲೆ ಎಲ್ಲಿದೆ ಅಂತಂದರೆ ಸದ್ಗುರುನಾಥನ ಸೇವೆ ಒಳಗದ. ಇದನ್ನು ಬಿಟ್ಟು ಜಗತ್ತಿನೊಳಗೆ ಮತ್ಯಾವುದು ಮಿಗಿಲ ಇಲ್ಲ, ಹೆಚ್ಚಿಂದೇ ಇಲ್ಲ ಅಂತ ಸದೈವಗಳು ನೀವೆಲ್ಲ. ಇದು ಸಿಕ್ಕುದೇ ಮಹಾಪುಣ್ಯದ. ಆದ್ದರಿಂದ ಆ ಎಮ್ಮ ತನುಮನಧನದೊಂದಿಗೆ ಸೇವಾ ಸಮರ್ಪಣೆ ಮಾಡಿ ಸಾಯಂಕಾಲ 5 ಗಂಟೆಗೆ ಯಪ್ಪ ಬಂದು ಭಾಳ ದಿನ ಆಯಿತು, ಸ್ವಲ್ಪ ನಾ ಊರಿಗೆ ಹೋಗಬೇಕು, ನನಗೆ ಆಶೀರ್ವಾದ ಮಾಡ್ರಿ ಅಂಥೇಳಿ ನಮಸ್ಕಾರ ಮಾಡಕ್ಕೆ ಹೋದ್ಲಂತ. ಅಲ್ಲ, ಈಗ 10 ಮುಳುಗುಲ್ಕ್ ಬಂದದ, ಗಳೂರಿಗೆ ತಾನೆ ಹೆಂಗೆ ಹೋಯ್ತು ನೀ ನಡ್ಕೋತು? ಬೇಡ, ನಾಳೆ ಹೋಗಕತಿ ಅಂತ ಅಪ್ಪ ಅವ್ರು ಹೇಳಿದ್ರಂತ. ಯಪ್ಪ ಬ್ಯಾಡಲ್ಲಕ್ಕಿದ್ರಾಗ ನಂದೇನದ? ನನ್ನ ಮೇಲೆ ಜಯ ಮಂಗಲಂ ಜಯ ನಮ ಪಾರ್ವತಿ ಶಿವಹರ ಹರ ಮಹಾದೇವ ಸದ್ಗುರು ಸೋಮಲಿಂಗೇಶ್ವರ ಮಹಾರಾಜ್ ಕಿ ಜಯ. ಅಲ್ಲಿದೆ ಕೈ ಮುಗಿರಿ ಎಲ್ಲರೂ, ಜಯ. ಅಲ್ಲಿದೆ ಕೈ ಮುಗಿರಿ ಅಪ್ಪಗಳಿಗೆಲ್ಲರೂ. ಇದು ಸಂಸ್ಕಾರ ಇರ್ಬೇಕ್ರಿ. ನಮ್ಮ ಮನೆಯನ್ನವ್ರಿರ, ನಮ್ಮ ಊರನ್ನವ್ರಿರ ಹಿಂಗೆಂದೂ ಭಾವಿಸ್ಬಾರ್ದು. ಬೆಂಕಿನ ಅದಕ್ಕೆ ಸದಾ ನಾವು ಗೌರವದಲ್ಲೇ ಇರಬೇಕು. ಅಷ್ಟು ನಿಮ್ಮಲ್ಲಿ ಪ್ರೀತಿ ಅದು ನನ್ಗೆ ಗೊತ್ತದ. ಅಂದ್ರೂ ಸಹಿತ ಒಂದಿಷ್ಟು ಸಂಸ್ಕಾರ ನಮ್ಮಲ್ಲಿ ತೋರಿಸ್ಕೊಡ್ಬೇಕಾಗ್ತದೆ. ಇವತ್ತೇನು ಹೋಗ್ತೀನಿ, ನಾಳೆಗೆ ಹೋಗಕೈತಿ ಅಂತ ಅಪ್ಪವ್ರು ಹೇಳಿದ್ರಂತ. ಯಪ್ಪ ನೀ ಇದ್ರಿ ನನಗೇನಾಗೋದು? ನಿನ್ನ ಆಶೀರ್ವಾದ ಇದ್ರೆ ಎಷ್ಟೊತ್ತ ಗಳೂರಿಗೆ ನಾ ಹೋಗ್ತೀನಿ ಅಂಥೇಳಿ ಹೇಳಿದ್ರಂತ. ಆಯ್ತವ ಹೋಗು ಅಂಥೇಳಿ ಹೇಳಿದ್ರು. ಆ ಬಳಿಕ ಒಬ್ಬಕ್ಕೆ ಹೆಣ್ಮಗಳಲ್ಲ, ಸೂರ್ಯಾಸ್ತಮಾನದಲ್ಲಿ ಹೋಗ್ತಾ ಇದ್ದಾನೆ. ಹೊರಟಿದ್ಲು, ಅಪ್ಪಗೆ ಸಮಾಧಾನ ಆಗಲಿಲ್ಲ. ಅಪ್ಪಗಳು ಇನ್ನೊಂದು ಮಾತು ಹೇಳಿದ್ರಂತ. ಅಂದರೆ ಆಕೆ ಅಮ್ಮ ಪಾರ್ವತಿಯಮ್ಮ ಕೇಳಿದ್ಲಂತ, ಇಷ್ಟೆಲ್ಲ ನನ್ನ ಬಗ್ಗೆ ನೀ ಕಾಳಜಿ ಮಾಡ್ತಿ, ನೀನು ನನ್ನ ಜೋಡಿ ಬರಾವೇನು ಅಂಥೇಳಿ ಕೇಳಿದ್ಲಂತ. ಅವಾಗ ಅಪ್ಪಗಳಂದ್ರಂತ, ಬರ್ತೀನಿ ಖರೆ ನೀ ಕೂನ್ ಹಿಡಿಬೇಕಲ್ಲ, ನೀ ಗುರುತು ಹಿಡಿಬೇಕಲ್ಲ. ಯಪ್ಪ ನಿನ್ನ ಹ್ಯಾಂಗ ನನಗೆ ಗುರುತು ಹಿಡ್ಯಾಕೈತಿ ಅಂಥೇಳಿ ಹೊರಟು ಬಿಟ್ಳು. ತಾಯಿ ಹೋಗಾಗ ಅಪ್ಪವ್ರು ಏನಾದ್ರಂದ್ರೆ ಹನುಮಂತ ಆದರು. ಬಾಲ್ಯ
ಬಾಲ್ಯನ ರೂಪದಲ್ಲಿ ಪಾರ್ವತಿಯಮ್ಮನ ಜೊತೆನೆ ಆಕೆ ಹಾದಿಡ್ದು ಹೋಗ್ತಿದ್ಲು, ಇವ ಹಿಂಗೆ ಒಡ್ಡ ಚಿಕ್ಕೋತ್ ಹೋಗ್ತಿದ್ದ. ಪೂರ್ಣ ಗಳೂರಿಗೆ ಗ್ರಾಮಕ್ಕೆ ಹೋಗೋ ತನಕ ಆಕಿನ ಜೊತೆಯಲ್ಲೇ ಇದ್ದಂತ. ಭಯ ಬರ್ತಿತ್ತು, ಇದು ಎಂಥ ಬಾಲ್ಯ, ಇಲ್ಲಿ ಗಂಟು ಬಿದ್ದದ ಅಲ್ಲಿ ತನಕ ಬರ್ತೈತಿ ಅಂತ ಅನುಮಾನ ಮಾಡ್ಕೋತ ಹಾದ್ಲು. ಆದ್ರೆ ಮನೆಗೆ ಹೋಗಿ ಕೆಲವು ದಿವಸ ಆದ ಬಳಿಕ ಮತ್ತೆ ವಾಪಸ್ ಅವ್ರಿಗೆ ಮನುಷ್ಯ ಬರ್ತಿತ್ತಿಲ್ಲ. ಅವರು ಮುಖ ನೋಡ್ಲಾರ್ದನ, ಇಲ್ಲಿ ಮಠದಾಗ ಸೇವಾ ಮಾಡ್ಲಾರ್ದನ, ಅವ್ರಿಗೆ ದರ್ಶನ ಮಾಡ್ದನ ಮನಸ್ಸಿಗೆ ಸಮಾಧಾನ ಆಗ್ತಿತ್ತಿಲ್ಲ. ಮತ್ತೆ ಕೆಲವು ದಿನಗಳ ನಂತರ ಶ್ರೀಮಠಕ್ಕೆ ಆಗಮಿಸಿ ನಮಸ್ಕಾರ ಮಾಡಿದ್ಲು. ಬಂದೇನವ? ಬಂದೇನಪ್ಪ. ಮತ್ತು ನೀ ಬರ್ತಂದ್ಯಲ್ಲ, ಎಲ್ಲಿ ಬಂದಿ? ನಾನು ಹಂಗೆ ಹೋಗ್ಬಿಟ್ಟೆ. ನಾ ಏನು ಹೇಳಿ ನಿನಗೆ, ನಾ ಬರ್ತೀನಿ, ನೀ ಗುರುತು ಹಿಡಿತೇನೆ ಅಂತಂದಿದ್ದೆ. ಗುರುತು ಹಿಡಿದಿಲ್ಲ. ನೀ ಹೋಗಾಗ ನಿನ್ನ ಜೊತೆಯಲ್ಲಿ ಒಂದು ಬಾಲ್ಯ ಬಂದದ ನೋಡಿದೇನಂತ ಕೇಳಿದ್ರಂತ. ನೋಡಿನಿಯಪ್ಪ. ಅವನೇನ? ಮಾರುತಿ ರೂಪದಲ್ಲಿ, ಹನುಮಾನ್ ರೂಪದಲ್ಲಿ, ಅಂಜನೇಯನ ರೂಪದಲ್ಲಿ ನಾನು ಬಂದು ನಿನ್ನನ್ನ ಊರಿಗೆ ಹೋಗೋ ತನಕ ಬಂತಿಲ್ಲ ಬಾಲ್ಯ. ಹೂನೆಪ್ಪ ಬಂದಿತ್ತು. ಮತ್ ನೀ ಗುರುತು ಹಿಡಿಲಿಲ್ಲ ಅಂತಂದಾಗ, ಯಪ್ಪ ನಿನ್ನ ಲೀಲೆ ಅಗಾಧ, ನನ್ನಂತ ಈ ಸಾಮಾನ್ಯ ಮನುಷ್ಯರಿಂದ ಹೆಂಗೆ ಗುರುತಿಡ್ಲಿಕ್ಕೆ ಸಾಧ್ಯ ಅಂತೇಳಿ ಗುರುವಿನ ಮಹಿಮೆಯನ್ನು ಕೊಂಡಾಡಿ ಆ ಕಥೆಯನ್ನ ನಮ್ಮ ಮಠದೊಳಗಿರತಕ್ಕಂಥ ಎಲ್ಲ ಹೆಣ್ಮಕ್ಳಿಗೆ ಹೇಳಿದ್ಲಂತೆ. ಯವ್ವ ನನಗೆ ಹಿಂಗಾತು ಅಂತೇಳಿ. ಅದಕ್ಕೆ ಮಡಿವಾಳಪ್ಪನವರು ಒಂದು ಪದ ಹಾಡ್ತಾರ್ರಿ. ಅದೆಲ್ಲ ಭಜನಾಗ ನೀವೆಲ್ಲ ಹಾಡ್ತೀರಿ. ಏನಂತಂದ್ರೆ, ಎಂಥ ಆಕಳ ಕೊಟ್ಟ ಗುರುವೆ ಕಾಮಧೇನೋ, ಹಗಲು ಇರುಳು ಹಾಲು ಗರಿಯುವುದು ಒಂದೇ ಶವನು. ಪಲ್ಲವಿದೊಳಗೆ ಹೇಳ್ತಾರ ಅವರು, ಉಂಡ ನೋಡಿದವನೇ ಬಲ್ಲ. ಏನಪ್ಪ? ಉಂಡ ನೋಡಿದವನೇ ಬಲ್ಲ, ಅದರ ಹೈನ ಬೆಲೆ ಮಾಡುವನಿಲ್ಲಪ್ಪ ಅದರ ಸಮಾನ ಅಂತ ಹೇಳಿ ಬರ್ಕೊಂಡು ಬಂದ್ರು. ಇದು ಅರ್ಥ ಏನು ಅಂದ್ರೆ, ಸದ್ಗುರುನಾಥನ ಆ ಲೀಲೆ ಅನ್ನೋದಲ್ಲ, ಅದು ಬಹಳ ಅಗಮ್ಯ, ಅಗೋಚರ, ಅಪ್ರತಿಮ. ಅದು ಚಿತ್ರಕಾರನಿಂದ ಚಿತ್ರ ತೆಗ್ಯಾಕ್ ಬರುವುದಿಲ್ಲ. ಗಣಿತ ಶಾಸ್ತ್ರ ಬಲ್ಲವನಿಂದ ಗಣಿತ ಮಾಡಕ್ಕಾಗಲ್ಲ. ಭೂಗೋಳ ಖಗೋಳ ಅಭ್ಯಾಸ ಮಾಡಿದವನು ಸಂಶೋಧನೆ ಮಾಡಕ್ಕ ಬರಲ್ಲ. ಅಂತಪ್ಪ ಸದ್ಗುರುನಾಥನ ಲೀಲೆಯನ್ನ ಅವ್ರು ಹೇಳ್ತಾರೆ. ಯಾರಿದ್ದೀರೋ ಹಿಂದೆ ಮಾತಾಡ್ಬೇಡ್ರಿ. ಅಂತಪ್ಪ ಸದ್ಗುರು ಅನಂತ ಲೀಲೆಗಳನ್ನು ತೋರ್ತಾ, ಆದ್ರೆ ಇರತನ ಗೊತ್ತಾಗಲ್ರಿ. ಯಾವಾಗಲೂ ಯಾವ ವಸ್ತು ನಮ್ಮ ಹತ್ರ ಇರ್ತದ, ನಮ್ಮ ಬಲ್ಯಕ್ಕಿರ್ತದ, ಅದ್ರ ಕಿಮ್ಮತ್ತು ನಮ್ಗೆ ಆಗಲ್ಲವ. ಅದು ಹೋದ ಬಳಕ ಅಲ್ಲ ಏನು ಘಾತ ಐತೋ, ಏನು ಕಳ್ಕೊಂಡೇವೋ ಅಂತಂತೀರಿ. ಅದಕ್ಕೆ ಅವ್ರು ಹೇಳ್ತಾರೆ, ಏನ್ ಹೇಳ್ತಾರಪ್ಪ? ಬೆನ್ನು ಭಾಗದ ಮುನ್ನ, ಕಣ್ಣು ಹೋಗದ ಮುನ್ನ, ಕಿವಿ ಕಿವುಡಾಗದ ಮುನ್ನ, ಮೊಳಕಾಲ್ ಮ್ಯಾಲ್ ಕೈ ಊರಿ ಏಳುವ ಮುನ್ನ, ಶಿರವಾಳ ಮುತ್ಯನನ್ನ ಕೂಡು ಅಂತ ಹೇಳ್ತಾರ ಅವ್ರು ಶಂಡ್ರು. ಹೋದ ಮೇಲೆ ಏನ್ ಮಾಡ? ಗಾಡಿ ಹೋದ ಬಳಕ ಬಸ್ ಸ್ಟ್ಯಾಂಡ್ಗೆ ಹೋಗಿ ಏನ್ ಪ್ರಯೋಜನ ಅದ? ನಮ್ಮವ್ರು ಗೋಟಿ ಭಾಷೆದಾಗ ಹೇಳ್ತಾರೆ, ಎತ್ತಿನ ಶಕ್ತಿ ಇರತ್ತ ನೋಡ್ಬೇಕತ್ತ, ಸಾಧನ ಶಕ್ತಿ ಸತ್ತ ಬಳಕ ನೋಡ್ಬೇಕ. ಮೂಲ್ಯಗಳಿವೆಲ್ಲ. ಸದ್ಗುರು ಗೋಳೇಶ್ವರಪ್ಪಾಜಿಯವರು ಒಂದ್ಸಲ ಬಂಧನಾಳದ ಶ್ರೀಮಠಕ್ಕೆ ಸಂಗನ ಬಸವ ಮಹಾಸ್ವಾಮಿಗಳ ಶಿವಯೋಗಿಗಳ ಸನ್ನಿಧಾನಕ್ಕೆ ಹೋಗಿದ್ರಂತ. ರಥೋತ್ಸವ, ಜಾತ್ರಾ ಉತ್ಸವ ಎಲ್ಲವೂ ಕೂಡ ಬಹಳ ವಿಜೃಂಭಣೆಯಿಂದ ಆತು. ಆ ಜಾತ್ರೆಗೆ ಮತ್ತು ಇಂಡಿ ತಾಲೂಕಿನೊಳಗೆ ವಿಜಯಪುರ ಜಿಲ್ಲಾದಾಗ ಎಷ್ಟು ಜನ ಅದೆಲ್ಲ ಹೋಗ್ತಿದ್ರು. ಬಂತನಾಳ ಮಠ ಅಂದ್ರೆ ದೊಡ್ಡ ಮಠ, ನಮ್ಮ ಸಿದ್ಧಲಿಂಗರ ಗುರು ಪರಂಪರೆ ಮಠ, ಎಲ್ಲಾ ಲಿಂಗರ ಗುರು ಪರಂಪರೆ ಮಠ,
ಶಂಕರಲಿಂಗರ ಮಠ, ವೃಷಭಲಿಂಗರ ಮಠ, ಸಂಗನ ಬಸವ ಶಿವಯೋಗಿಗಳ ಮಠ. ಅಂತಹ ಮಠದ ಜಾತ್ರೆಯ ಸಲುವಾಗಿ ಅಪ್ಪಗಳು ಸಹಿತ ಒಂದ್ಸಲ ಹೋಗಿದ್ರಂತ. ಆ ಜಾತ್ರೆಗೆ ತಾಂಬಾದ ಸಾವುಕಾರ ತಂದೊಂದು ಇದ್ದ ಮಗನ್ ತಗೊಂಡು ಬಂಧನಾಳ ಶಿವಯೋಗಿಗಳ ದರ್ಶನ ಮಾಡ್ಕೊಂಡು ಬರಬೇಕು, ಮಹಾಪ್ರಸಾದ ಮಾಡ್ಕೊಂಡು ಬರ್ಬೇಕಂತ ಹೇಳಿ ಮಗನ್ ತಗೊಂಡು ಜಾತ್ರೆಗೆ ಹೋಗಿದ್ದಾನೆ. ಎಲ್ಲರಿಗೂ ಹಂಗಿರ್ತದೆ, ಜಾತ್ರೆ ಹೋಗ್ಬೇಕಾಯ್ತಂದ್ರೆ ಮಕ್ಕಳನ್ನ ತಗೊಂಡು ಹೋಗುವಂತ ಹವ್ಯಾಸ ಇರ್ತದೆ. ಹೋಗಿದ್ರು. ಆ ಬಳಿಕ ಜಾತ್ರೆಯನ್ನೆಲ್ಲ ನೋಡಿದ್ರೆ ತೇರೋತ್ಸವ ಆಯಿತು, ಪ್ರಸಾದ ಆಯಿತು, ನಂತರ ಧರ್ಮಸಭೆ ಅಂತ ಇರ್ತದೆ, ನಮ್ ನಾಳೆ ಇರ್ತದಲ್ಲ ಹಾಗೆ. ನಾಡಿನ ಮಹಾತ್ಮರು ಶರಣರ ಬರುವಿಕೆ ಎನಗೆ ಪ್ರಾಣ ಜೀವಾಳವಯ್ಯ ಅನ್ನುವ ಹಾಗ ಎಲ್ಲ ಮಹಾತ್ಮರ ಆಗಮನ, ಅವರ ಆಶೀರ್ವಚನದ ಅಮೃತದ ಸುದೆ, ದೊಡ್ಡ ಸಭೆ ಇತ್ತರಿ. ಸಂಗನ ಬಸವಿಗಳು ಕೂಡ ಬಹಳ ವಾಗ್ಮಿಗಳಿದ್ರಂತೆ. ನಾನು ನೋಡಿಲ್ಲ, ಅವರಿಗೆ ಕೇಳಿದ್ನಿ ಅವ್ರ ಹೆಸರನ್ನ. ಮಾತಾಡುವಲ್ಲಿ ಅವ್ರದ್ದು ಭಾಷಾ ಶೈಲಿ ಮತ್ತು ವಿದ್ವಾಂಸರು, ಪುಣ್ಯಾತ್ಮರು. ಅಂತಪ್ಪ ಸಭೆಯೊಳಗ ಸಭೆ ನಡೆದಿತ್ತು. ಮಗು ತಾಂಬಾದಗ ಸಾವುಕಾರ ಮಗ ಏನಿತ್ತಲ್ಲದು ಚಜ್ಜಕ್ ಭಾಳ ತಿಂದಿತ್ತ. ಬಾಯಿ ಒಣಗಿ ಅಪ್ಪನ ಕೈಯಂದು ಕಸ್ಕೊಂಡು ಹೋಗಿ ಮಠದಾಗಿನ ಹೌದಾಗ ನೀರು ಕುಡಿಬೇಕಂತ ಹೋಗ್ಯ ನಾವು. ಆ ಬಳಿಕ ನೀರು ಒಂದಿಸಿಡ ಜಾತ್ರೆಗಾಗಿ ಒಂದು ಸ್ವಲ್ಪ ಒಳಗೆ ಹೋಗಿದ್ದು ಅಂತ ಹುಡುಗ ಹಂಗೆ ನೀರು ನೆಲ್ಕಿಸ್ಬೇಕಂತ ಹೌದು ಕಟ್ಟಿ ಮ್ಯಾಗ ಹಿಂಗ ಅಡ್ಡು ಬಿದ್ದು ನೀರನ್ನ ಕುಡಿಬೇಕಂತ ಏನು ಬಾಗ್ತಾ ಇದ್ದಾನ, ನೀರು ಹಂಗ ಕೆಳಗದಾವ, ನೆಲಕ್ಲಾರ ಬಿಟ್ಯಾಕ. ಆ ಬಳಿಕ ಅವೇನು ಆ ಕಟ್ಟಿ ಮ್ಯಾಗ ಹೌದು ಗಾಡಿ ಮೇಲೆ ಏನು ಮಲ್ಕೊಂಡ ನೋಡ್ರಿ, ವಜ್ಜಿ ತಲೆ ಕಡೆ ಹೆಚ್ಚೈತಂತ, ಕಾಲ ಕಡೆ ಹಗರ ಐತ. ಹಾಗೆ ಆ ನೀರಿನ ಹೌದ್ನಾಗ ಹುಡುಗ ಮುಳುಗಿ ಪ್ರಾಣ ಬಿಡುತ್ತೆ. ಈ ಸಾವುಕಾರಿಗೇನು ಗೊತ್ತಿಲ್ಲ ಪಾಪ. ಆ ಬಳಿಕ ಇನ್ನೊಂದು ನಿಮಿಷ ಬಿಟ್ಟು ನೋಡ್ತಾ ಇರ್ತಿರ್ತಾನೆ, ಮಗ ಕಾಣುವಲ್ದಲ್ಲಿ ಎಲ್ಲಿ ಹೋಯ್ತಂತ ಹೇಳಿ ಎದ್ದ ಬಿಡ್ತಾನ. ಆ ಪ್ರವಚನ ಕೇಳಂಗಿಲ್ಲ, ಅಲ್ಲಿ ಆಶೀರ್ವಚನ ಕೇಳಂಗಿಲ್ಲ. ಎದ್ದ ಆ ಕಡೆ ಈ ಕಡೆ ಹುಡುಕಾರದಾಗ ಆ ಹೌದಿನ ಕಡೆ ಒಂದು 50-60 ಜನ ನೆರೆದಿತ್ತಂದ್ರೆ, 50-60 ಜನ ಅಲ್ಲಿ ಹೋಗ್ತಾನ. ಹುಡುಗನ ಅಷ್ಟೊತ್ತಿನೊಳಗೆ ಹೊರಗೆ ತೆಗೆದಿದ್ರು. ಆ ಬಳಿಕ ತಂದೆ ನೋಡಿ ಬಡ್ಕೊಂಡು ಅಳ್ಳಾಕತ್ತ. ಯಪ್ಪ ಬಂತನಾಳದ ಈಶ, ನಿನ್ನ ಜಾತ್ರೆ ಸಲುವಾಗಿ ವೃಷಭಲಿಂಗ, ಶಂಕರಲಿಂಗ, ನನ್ನ ಮಗನಿಗೆ ಆಶೀರ್ವಾದ ಆಗ್ಬೇಕು, ನಿಮ್ಮ ಕೃಪಾ ಆಗ್ಬೇಕಂತ ನಾನು ಜಾತ್ರೆ ಕರ್ಕೊಂಡು ಬಂದಿದ್ದೆ. ನನ್ನ ಮಗನ ನೀವು ತಗೊಂಡ್ರ? ಚೇಡು ಹೊಡ್ಕೊಂಡು ಬಡ್ಕೊಂಡು ಅಳ್ಳಾಕತ್ತ. ಈ ಗದ್ಲ ನೋಡಿ ಧರ್ಮಸಭೆಗೆ ವಿರಾಮ ಕೊಟ್ಟು ಸಂಗನ ಬಸವ ಸ್ವಾಮಿಗಳು ಶಿರವಾಳದಪ್ಪ ಗುಳೇಶ್ವರನ ಕರ್ಕೊಂಡು, ಗುಳೆಪ್ಪ ಅಲೇನಾಗ್ಯದು ಗದ್ಲ ನಡಿ ಅಂತ ಹೇಳಿ ಕರ್ಕೊಂಡು ಬಂದರು. ಬರೋ ತನಕ ಜನ ಕಿಕ್ಕಿರಿದು ನೆರೆದಿತ್ತು. ಎಲ್ಲರೂ ಹಳಹಳಿ ಮಾಡ್ತಾರೆ, ಏನಪ್ಪ ಇದೆ ಎಂಥ ಮಾತಪ್ಪ, ಪಾಪ ಜಾತ್ರೆಗೆ ಬಂದು ಮಗ ಸತ್ತಲ್ಲ ಹಿಂಗಾಗ್ಬಾರ್ದಾಗಿತ್ತು. ಇಷ್ಟೆಲ್ಲ ಗುರುಗಳು ಬಂದಾರ, ಒಬ್ಬರೇ ಮಗನಿಗೆ ಆಶೀರ್ವಾದ ಮಾಡಬೇಕಿಲ್ಲ, ಕೃಪಾ ಮಾಡಬೇಕಿಲ್ಲ. ಆ ಕರ್ತೃಗದ್ದಿಗಳಿಗಿರ್ತಕ್ಕಂಥ ಶಂಕರಲಿಂಗ, ವೃಷಭಲಿಂಗರ ಮಾಡಬಾರ್ದ? ಏನು ಶಿಕ್ಕ ಮಾತಾಡವ್ರ? ಸಂಗನ ಬಸಪ್ಪಗಳು ನೋಡಿದ್ರಂತ. ನೋಡಿ ಮನುಷ್ಯಗೆ ಅವರಿಗೆ ನೋವಾಯ್ತು. ಅಯ್ಯೋ, ಧರ್ಮ ಕಾರ್ಯ, ಸತ್ಕಾರ್ಯ, ಆ ಬಳಿಕ ಗುರುವಿನ ಜಾತ್ರಾ ಮಹೋತ್ಸವ, ಇಂತಹ ಸಂದರ್ಭದಲ್ಲಿ ಈ ಮಗನ ಪ್ರಾಣ ಹೋಗ್ಯದಂತಂದ್ರೆ ನಮ್ಮ ಜಾತ್ರೆಗೆ ಅಪಕೀರ್ತಿ ಬರುತ್ತದ. ಗೋಳೆಪ್ಪ, ನೀ ಏನ್ ಮಾಡ್ತಿ ಗೊತ್ತಿಲ್ಲಪ್ಪ, ನಿನ್ನಲ್ಲಿ ಸಿದ್ಧಹಸ್ತದಪ್ಪ. ಈ ಮಗನ ಪ್ರಾಣ ಮರಳಿ ಕೊಡಿಸ್ಬೇಕು. ಯಪ್ಪ, ನೀ ನನ್ನ ಗುರುವಿನ ಮುಂದೆ ಶಿಷ್ಯ ಇಂಥದ್ದೆಲ್ಲ ಮಾಡಿದ್ರೆ ಅಪ್ಪಾನ್ ಮಾಡ್ದಂಗೆ ಆಗ್ತದ. ದಯವಿಟ್ಟು ಆ ಹೊಣೆಯನ್ನ ನನ್ನ ತಲೆ ಮೇಲೆ ಇಡಬೇಡ್ರಿ ಅಂತ ನಮ್ಮ ಅಪ್ಪಗಳು ಕೈ ಜೋಡಿಸಿದ್ರಂತ. ಇಲ್ಲೋ, ಅದು ಹಂಗಾಗಲ್ಲ. ಗುರುಮನಿ ಕೀರ್ತಿ ಬೆಳಗುತ್ತದೆ. ಕಾರಣ ಅಂದ್ರೆ ಏನು? ಸತ್ತ ಜೀವನ್ನ ಪಡಿಸುವಂತ ಸಾಮರ್ಥ್ಯ ಅಮೋಘದನಲ್ಲಿ ಅದ.
ಸಪ್ತ ಜನ್ಮಗಳಲ್ಲಿ ಗುರು ಸೇವೆಯನ್ನ ಮಾಡಿಕೊಂಡು ಸದ್ಗುರುನಾಥನ ಕೃಪೆ ಪಡೆದು ಕಲಿಕಟ್ಟಿಯೇರಿ ಧರ್ಮ ನ್ಯಾಯ ಸುಳ್ಳಾದರೂ ಸಿದ್ಧಟಿಗೆ ಸುಳ್ಳಾಗಬಾರದೆಂದು ಧರೆಗೆ ಬಂದ ದೇವನ ವಂಶದಲ್ಲಿ ನೀ ಜನಿಸಿದವ. ಇದು ಕಾರ್ಯ ನಿನ್ನಿಂದ ಸಿದ್ಧ ಆಗ್ತದೆ ಗುಳೆಪ್ಪ, ನೀ ಅದನ್ನ ಮಾಡು ಅಂತೇಳಿ ಬಂತನಾಳದ ಶಿವಯೋಗಿಗಳು ಮಹಾರಾಜರಿಗೆ ಹೇಳಿದಾಗ ಆಯ್ತಪ್ಪ ಅಂಥೇಳಿ ನಮ್ಮ ಅಪ್ಪನ ಹೆಗಲ ಮ್ಯಾಗ ಯಾವತ್ತು ಒಂದು ಶೆಲ್ಲೆ ಇರ್ತಿ, ಕೆಳಗೆ ಹಾಕಿದ್ರು ಅಪ್ಪ ಮ್ಯಾಗ ಬಿದ್ದು ಒದ್ದಾಡಿ ಬಾಯಾಗ ಮಣ್ಣು ಹಾಕೋತಿದ್ದ. ಶೆಲ್ಲೆ ಮ್ಯಾಲ ಹೊಚ್ಚಿದ್ರು ಸದಾ ಅವ್ರಿಗೆ ಭಂಡಾರ ಚೀಲ್ಕಯ ಇರುವುದ ಸಂಗಾಟ ಅದನ್ನ ಆ ಮಗನ ಮುಖದ ಮ್ಯಾಲ ಎಳದ ಹಿಂಗೆ ಕೈ ಎದ್ದು ಬಿಟ್ರೆ ಮುಖದ ಮ್ಯಾಲ ಹೊಚ್ಚಿದ ಟಾಮೇಲ ಶಲ್ಯ ಬಿಸಾಕಿ ಮಗ ಎದ್ದು ಕುತ್ಕೊಂಡಂತ್ರಿ ಅಂತ ಲಕ್ಷ ಜನರೊಳಗೆ ಎಲ್ಲರೂ ಚಪ್ಪಾಳೆ ತಟ್ಟಿದರು. ಎಂಥ ಮಹಿಮಾ ಪುರುಷ ಶಿರ್ವಾಳ ಗುಳಿ ಮುತ್ಯ ಬಂತನಾಳದ ಶ್ರೀಮಠದಲ್ಲಿ ತಾಂಬಾದ ಸೌಕಾರನ ಮಗ ಸತ್ತು ಸುನ್ನಿಗಿದ ಮುರಳಿ ಪ್ರಾಣ ಕೊಟ್ಟ ಅಂತ ಎಲ್ಲರೂ ಜೈಕಾರ ಮಾಡುತ್ತಾರೆ. ಸಂಗನ ಬಸವೇಶ್ವರ ಮಹಾರಾಜಕಿ ಜೈ, ಗುಳೇಶ್ವರ ಮಹಾರಾಜಕಿ ಜೈ ಅಂತ ಪ್ರಾಣ ಕೊಟ್ಟು ಮರಳಿ ಮತ್ತೆ ಸಭಾ ನಿರ್ಮಾಣ ಮಾಡಿ ಆ ನಂತರ ಎಲ್ಲರಿಗೂ ಆಶೀರ್ವಚನ ಮಾಡಿ ಬಂದರು ಅಂಥೇಳಿ ಬರ್ತದ ತಾಯಿ ತಂದೆಗಳೇ. ಏನು ಒಂದು ಎರಡು ಹೆಜ್ಜೆಗೆ ಒಂದೊಂದು ಪವಾಡಗಳನ್ನು ಮಾಡಿದಾರ ಅವರು. ಅಷ್ಟೊಂದು ತರಕಿಡಿದು ನಮಗೇನು ಬರೆಯೋಕ್ಕಾಗಿಲ್ಲ. ಪುಣ್ಯಾತ್ಮ ನಮ್ಮ ಶ್ರೀಮಠದ ಹಿರಿಯರಾದಂತಹ ಧರ್ಮಣ ಕಾಕವರೊಬ್ಬರು ಏನೋ ಅದನ್ನ ನೆನಪಿಟ್ಕೊಂಡು ನಮ್ಮ ಕುಸೂರದ ಹೊನ್ಮಾನೆ ಸರ್ ಅವರಿಗೆ ತಮ್ಮಲ್ಲಿರುವಂಥದ್ದೆಲ್ಲ ಹೇಳ್ಯಾರಂತ ಇವತ್ತು ನಮಗೆಲ್ಲ ಮಾತಾಡ್ಲಿಕ್ಕೆ ಅನುಕೂಲ ಆಗಿದೆ. ಅವರೊಬ್ಬರಿಲ್ಲ ಅಂದರೆ ಅಪ್ಪನ ಚರಿತ್ರನೇ ಸಿಗ್ತಿತ್ತಿಲ್ಲ. ಅವ್ರ ಜೊತೆಗೆ ನಮ್ಮ ಅಣ್ಣಾರೇಗೌಡರು ಕೂಡ ನನಗೆ ಅವ್ರು ಇಲ್ಲಿದ್ದಾಗ ಸದಾ ಹೇಳ್ತಿದ್ರು, ಏನು ಮುತ್ಯ ಬಹಳ ಕಳ್ಕೊಂಡೆವು, ಅವಾಗ ಏನಂದಾರು ನೋಡ್ರಿ, ಈಗ ಒಂದೂ ಅದರಾಗ ಹುಷಿ ಹೋಗಿಲ್ಲ, ಅವ್ರ ಅಂದಂಗೆ ಯಾಕೋತ್ ಬಂದದಂತ ಹೇಳಿ ಅವರೊಂದ್ಸಲ ಕ್ವಾಟ್ನೂರು ಮಠಕ್ಕೆ ಹೋಗಿರಂತ್ರಿ. ಅಲ್ಲಿ ಕಲಬುರಗಿ ಬಲ್ಲದ, ನೀವು ಕಲಬುರಗಿದಿಂದ ಜೀವರಿಗೆ ಹೋಗ್ತಕ್ಕಂಥ ಸಿಟಿ ದಾಟನ 10 ಮಠ ಅದು. ಕ್ವಾಟ್ನೂರು ಮಠ ಅಂದ್ರೆ ಸಿದ್ದರಾಮ ಶಿವಯುಗಳ ಮಠ, ಅದು ಷಡಕ್ಷರಿ ಸಿದ್ದರಾಮ ಶಿವಗಳ ಮಠ. ಆ ಜಾತ್ರೆಗೆ ಗೌಡ್ರು ಮತ್ತು ಕೂಳಿ ಮುತ್ತಿಯವರು ಕೂಡಿ, ಅವಾಗ ಅವ್ರ ವಾಹನ ಅಂದ್ರೆ ಬುಲೆಟ್, ನಮ್ಮ ಊರಾಗ ಅದು ಒಂದೇ ಇತ್ತವ. ಅವರವರು ಕೂಡಿ ಹೋಗಿದ್ದಾರೆ. ಆ ಬಳಿಕ ಯಲ್ಲಾಲಿಂಗ ಪ್ರಭುಗಳ, ಸಿದ್ಧಲಿಂಗ ಮಹಾರಾಜರ, ಸಿದ್ದರಾಮೇಶ್ವರಪ್ಪಗಳ ಅವ್ರ ಲೀಲಾ ಮಾತಾಡ್ಕೋತ ಹೊಂಟಿರಂತ್ರಿ. ಅವ್ರಿಗೆ ಗಾಡಿಯಾಗ ಎಣ್ಣೆ ಆಗೋದೇ ಗೊತ್ತಾಗಿಲ್ಲ. ಅಣ್ಣಾರೇಗೌಡ್ರಿಗೆ ಕೂಳಿ ಮುತ್ತಿಯವ್ರು ಹಿಂದೆ ಕುಂಡವ್ರು ಅವನ ಹೆಗಲ ಮೇಲೆ ಕೈ ಇಟ್ಟು, ಅಲ್ಲಿ ಕಡಗಂಚಿ ಕ್ರಾಸ್ ಅಂತ ಬರ್ತದ ಈ ಕಡೆ ಜಿಡಗದಿಂದ ಹೋಗುವಾಗ, ಆಳಂದಿಂದ ಕಲಬುರಗಿ ಹೋಗಾಗ, ಅಲ್ಲಿ ಹೋದ ಕೂಡಲೇ ಎಣ್ಣೆ ಇಲ್ಲ, ಗಾಡಿ ನಿಂತು ಬಿಟ್ಟದ. ಏನಾತೋ ಅಂತ ಕೇಳಿದ್ರಂತ, ಯಪ್ಪ ಅದ್ರಾಗ ಎಣ್ಣೆ ಹಾಕದ್ ನೆನಪೇ ಇಲ್ಲ, ಎಣ್ಣೆ ಆಗ್ಯದ್ರಿ ಅಂತ ಗೌಡ್ರಂದ್ರಂತ. ಸುಳಿ ಮಗನ ನೀ ಅಲ್ಲೇ ಹೇಳಬೇಕಿಲ್ಲ ನನಗೆ, ಅಲ್ಲೇ ಅಕ್ಕಲ್ ಕೊಡದಾಗ ಟಾಕಿ ಫುಲ್ ಮಾಡ್ಕೊಂಡು ಬರ್ತಿದ್ದೇವೆ, ಇಲ್ಲೆಲ್ಲೇ ಪಂಪವಿಲ್ಲ, ಈ ಸಿಕ್ಕರು ಗುಲ್ಬರ್ಗ, ಇಲ್ಲಾಂದ್ರೆ ಬೇರೆ ಕಡೆ ಇಲ್ಲ ಅಂತ ಹೇಳಂದು ಆವಾಗೇನಿಷ್ಟು ವಾಹನಗಳ ಓಡಾಟ ಇದ್ದಿತ್ತಿಲ್ರಿ ಅವಾಗ, ಕಡಿಮೆ ಎಲ್ಲರೇ. ಅದೇನು ಓದ್ತಾರಲ್ಲ, ಮೂಗಳತಿಗೊಂದು ದೀಪ, ಹಿಂದಿಂದ ಹಿಂಗಿತ್ತು ಪರಿಸ್ಥಿತಿ ಎಲ್ಲ. ಅಲ್ಲಿ ಯಾರು ಇರಲಿಲ್ಲ. ಆ ಬಳಿಕ ಯಾರನ್ನಾರ ಪಂಪರೇ ಕೇಳಬೇಕಂದ್ರೆ ಅಲ್ಲಿ ಹೆಂಗೆ ಸಿಗ್ತದೆ, ಪೆಟ್ರೋಲ್ ಅಂದ್ರೆ ಸಿಗುದಿಲ್ಲ. ಆ ಕಡೆ ನೋಡಿದಾಗ ಒಂದು ಕ್ರಾಶಿನ ಮೇಲೆ ಅದು ಇದು ಇತ್ತಂತ್ರಿ, ಕೈ ಪಂಪದಲ್ಲ ಮಠದಾಗ, ಅದು ಅಬ್ಸ. ಆ ಅಬ್ಸ ನೋಡಿದ್ರೆ ತಪ್ಪವರು, ಏನಿಲ್ಲೋ ಈಗ ತಗೋ ಈ ಪೂಜೆ ಚರಿಗೆ 1-5 ಚರಿ ನೀರು ತಂದು ಟಾಕ್ಯಾಗ ಹಾಕು. ಅವ್ರಂದ್ರಂತ, ಯಪ್ಪ ಇದು ಬುಲೆಟ್ ದೊಡ್ಡ ಗಾಡಿ, ನೀರು ಹಾಕ್ರೆ ಹಂಗೆ ಹೋಗ್ತದ ಅಂದ ಕೂಡಲೇ ಅವ್ರು ಹೇಳಿದ್ರಂತ, ಮಗನ ಪಂಚಮಭೂತದ ಈ ಶರೀರ ನೀರಿನ ಮ್ಯಾಗೆ ನಡೀತದ, ಅದ್ಯಾಕೆ ನಡೆಯಂಗಿಲ್ಲ, ಆಗಲಾರದು ಮಾಡಿ ತೋರ್ಸವ್ರಿ ಇವರು. ಆಗುದ್ದು ಬಹಳ ಮಹತ್ವದಲ್ಲ, ಆಗಲಾರದು, ನೀಗಲಾರದು, ಸಿಗಲಾರದು.
ನಡೀತದ ಹಾಕೋ ಅಂದು ಕೂಡಲೇ 5 ಸರಿಗೆ ನೀರು ತಂದು ಟಾಕ್ಯಾಗ ಹಾಕಿ ಕಿಕ್ ಹೊಡೆದಿರ್ತೀರಿ, ಬಡಗಾರ್ಗತ್ರಿ ಗಾಡಿ. ಅಣ್ಣಾರಾಯ ಪಾಟೀಲ್ ಅವರು ಗಲಗಲ ಪಡ್ಕೊಂಡ್ರು. ಸಿದ್ದರಾಮ ಮುತ್ಯನ ಕಾರಿಗೆ ನೀರು ಹಾಕಿ ನಡೆಸ್ಯಾನ ಅನ್ನೋದು ಕೇಳಿದೆವು. ಮಾತ್ರ ನಮ್ಮ ಅಪ್ಪನೂ ಸಹಿತ ಇವತ್ತಿನ ದಿವಸದಲ್ಲಿ ಎಣ್ಣೆಗೆ ನೀರು ಹಾಕಿ ಚಾಲು ಮಾಡಿದ್ರಲ್ಲ ಅಂತೇಳಿ ಬಡ್ಕೊಂಡು ಹೋಗಿ ಜಾತ್ರೆ ಮಾಡಿದ್ರು. ವಾಪಸ್ ಬರ ಕಲಬುರಗಿ ಹೇಳಿದ್ರಂತ, ಗೌಡ ಬರಾಗ ತಾಯಿ ಗಂಗಮ್ಮನ ಬಲ್ಲಿದ್ದು ನೀರು ತಗೊಂಡಿದ್ದಿ ಮಗನ. ಆ ಗಂಗಮ್ಮ ನಿನಗೆ ಹೊಲತು ನೀರು ಹೋಗಿ ಪೆಟ್ರೋಲ್ ಆಗಳಕಿ. ಅದಕ್ಕೆ ಆಕಿಗೆ ವಾಪಸ್ವಾಗಿ ಆಕಿ ಏನ್ ಮಾಡಿ ಕೊಟ್ಟಾಳ, ಆ ಅಂಶದಾಗ 5 ಲೀಟರ್ ನೀರು ಪೆಟ್ರೋಲ್ ತಗೋ, ಒಯ್ದು ಹೋಗಾಗ ಅಂಶದಾಗ ಸುರಿ ಹೋಗ ಮತ್ತೆ ಹೇಳಿದ್ರಂತೆ. ಏನು ಸಣ್ಣ ಮಾತಪ್ಪ ಮಾರಾಯ, ನಮ್ಮ ಗಾಡ್ಯಾಗ ಮನಾರ್ 20 ಲೀಟರ್ ಎಣ್ಣೆ ಇರ್ತದ, ಏರ್ ಹಿಡಿತದ, ಏನ್ ಮಾಡ್ತೀರಿ? ಎಂಥಾದೋ ಗುರುವಿನ ಲೀಲಾ ಅಂತ ಯಾರಿಗೂ ತಿಳಿದೇ ಇಲ್ಲ. ಎಂಥಾದೋ ಗುರುವಿನ ಲೀಲಾ ಅಂತ ಯಾರಿಗೆ ತಿಳಿದೇ ಇಲ್ಲ. ಸಾಕ್ಷಾತ್ ಶಿವನೇ ಬಲ್ಲ ಶ್ರೀ ಶಿವ ಯೋಗಿಯ ಲೀಲಾ. ಸಾಕ್ಷಾತ್ ಶಿವನೇ ಬಲ್ಲ ಶ್ರೀ ಶಿವ ಯೋಗಿಯ ಲೀಲಾ. ಸಾಕ್ಷಾತ್ ಶಿವನೇ ಬಲ್ಲ, ಸಾಕ್ಷಾತ್ ಶಿವನೇ ಬಲ್ಲ ಶ್ರೀ ಶಿವ ಯೋಗಿಯ ಲೀಲಾ. ಎಂಥಾದೋ ಗುರುವಿನ ಲೀಲಾ ಅಂತ ಯಾರಿಗೂ ತಿಳಿದೇ ಇಲ್ಲ. ಶಿರುವಳದಿಂದ ಒಂದು ಸಲ ಕಲಬುರಗಿಗೆ ಬರುವ ಕಾಲ. ಶಿರುವಳದಿಂದ ಒಂದು ಸಲ ಕಲಬುರಗಿಗೆ ಬರುವ ಕಾಲ. ದಾರಿಯಲ್ಲಿ ಆಯ್ತೋ ಪೆಟ್ರೋಲ, ದಾರಿಯಲ್ಲಿ ಆಯ್ತೋ ಪೆಟ್ರೋಲ, ದಾರಿಯಲ್ಲಿ ಆಯ್ತೋ ಪೆಟ್ರೋಲ. ಗಾಡಿ ನಿಂತು ರೋಡಿನ ಮ್ಯಾಲ, ಗಾಡಿ ನಿಂತು ರೋಡಿನ ಮ್ಯಾಲ, ಗಾಡಿ ನಿಂತು ರೋಡಿನ ಮ್ಯಾಲ, ಗಾಡಿ ನಿಂತು ರೋಡಿನ ಮ್ಯಾಲ. ಎಂಥಾದೋ ಗುರುವಿನ ಲೀಲಾ ಅಂತ ಯಾರಿಗೂ ತಿಳಿದೇ ಇಲ್ಲ. ಎಂಥಾದೋ ಗೂಳಿ ಮುತ್ಯನ ಲೀಲಾ ಅಂತ ಯಾರಿಗೂ ತಿಳಿದೇ ಇಲ್ಲ. ಗಾಬರ್ಯಾಗರ ಗೌಡರು ಮೊದಲ, ಗಾಬರ್ಯಾಗರ ಗೌಡರು ಮೊದಲ ಅಪ್ಪ ಹೇಳುತ್ತಾನ ಖುಲ್ಲ. ಗಾಬರ್ಯಾಗರ ಡೈವರ್ ಮೊದಲ ಮುದ್ದೆ ಹೇಳುತ್ತಾರೋ ಖುಲ್ಲ. ನೀರು ಹಾಕೋ ಹೋಗ್ತದ ಎಲ್ಲ ಗಾಬರ್ಯಾಗರ ಡ್ರೈವರ ಮೊದಲ ಅಪ್ಪ ಹೇಳುತ್ತಾರ ಖುಲ್ಲ. ಗಾಬರ್ಯಾಗರ ಗೌಡರು ಮೊದಲ ಅಪ್ಪ ಹೇಳುತ್ತಾರ ಖುಲ್ಲ. ನೀರು ಹಾಕೋ ಹೋಗ್ತದ ಎಲ್ಲ, ನೀರು ಹಾಕೋ ಹೋಗ್ತದ ಎಲ್ಲ, ನೀರು ಹಾಕೋ ಹೋಗ್ತದ ಎಲ್ಲ. ನೀರ ನಿಜವೇ ಆಯ್ತೋ ಪೆಟ್ರೋಲ, ಪೆಟ್ರೋಲ
ಮುತ್ಯನ ಲೀಲಾ ಅಂತ ಯಾರಿಗೂ ತಿಳಿದೇ ಇಲ್ಲ. ಸಾಕ್ಷಾತ್ ಶಿವನೇ ಬಲ್ಲ ಶ್ರೀ ಶಿವಯೋಗಿಯ ಲೀಲಾ, ಸಾಕ್ಷಾತ್ ಶಿವನೇ ಬಲ್ಲ ಶ್ರೀ ಗೂಳಿ ಮುತ್ಯನ ಲೀಲಾ, ಸಾಕ್ಷಾತ್ ಶಿವನೇ ಬಲ್ಲ ಶ್ರೀ ಗೂಳಿ ಮುತ್ಯನ ಲೀಲಾ. ಕುಡಿದಂಗ ಸಕ್ಕರೆ ಹಾಲ, ಕುಡಿದಂಗ ಸಕ್ಕರೆ ಹಾಲ, ಕುಡಿದಂಗ ಸಕ್ಕರೆ ಹಾಲ, ಕುಡಿದಂಗ ಸಕ್ಕರೆ ಹಾಲ. ಎಂಥಾದೋ ಎಂಥಾದೋ ಗೂಳಿ ಮುತ್ಯನ ಲೀಲಾ ಅಂತ ಯಾರಿಗೂ ತಿಳಿದೇ ಇಲ್ಲ, ಅಂತ ಯಾರಿಗೂ ತಿಳಿದೇ ಇಲ್ಲ, ಅಂತ ಯಾರಿಗೂ, ಅಂತ ಯಾರಿಗೂ, ಅಂತ ಯಾರಿಗೂ ತಿಳಿದಿಲ್ಲ. ಜಯ ಮಂಗಲಂ ಜೈ ನಮ ಪಾರ್ವತಿ ಪತೆ ಶಿವ ಹರ ಹರ ಮಹಾದೇವ್. ಸದ್ಗುರು ಗುಳೇಶ್ವರ ಮಹಾರಾಜ ಕಿ, ಪೂಜ್ಯ ಸೋಮಲಿಂಗೇಶ್ವರ ಮಹಾರಾಜ ಕಿ ಜಯ. ಹೊಡಿಲಾರ್ದವ್ರ ಮಹಾರಾಜ ಕಿ, ಹಿಂದೆಲ್ಲ ಗಪ್ಪ ಕೂತವ್ರ ಮಹಾರಾಜ ಕಿ. ರಾಧನದಲ್ಲಿ ಏನಾದರೂ ಒಂದು 4 ಶಬ್ದಗಳು ಪ್ರಸಾದದ ವಾಣಿಯನ್ನು ನಮ್ಮೆಲ್ಲರಿಗೂ ಕೃಪಾ ತೋರಲು ನಾನು ಇವತ್ತೇ ಬರುತ್ತೇನೆ ಅಂಥೇಳಿ ಅಪ್ಪಗಳಿಗೆ ಆಗಲೇ ಫೋನ್ ಮಾಡಿ ಮುಂಚಿತವಾಗಿ ನೆನೆ ಅವರು ಅಪ್ಪಗಳು ಆದೇಶ ಕೊಟ್ಟಿದ್ದರು. ತದ್ನಿಮಿತ್ತ ಗುರುಗಳ ಆಗಮನ ಆಯಿತು. ಈಗ ಅವರಿಗೆ ನಾನು ಆಶೀರ್ವಚನ ದಯಪಾಲಿಸಲು ಅಪ್ಪಗಳಲ್ಲಿ ಕೇಳ್ಕೊತಾ ಇದ್ದೀನಿ. ಅವ್ರು ಏನಂತಾರ್ರಿ, ಒಂದು 5 ನಿಮಿಷ ನೀ ಹೇಳೋದು ನಾ ಕೇಳುತ್ತೆ, ನನಗೆ ಕೇಳೋ ರೂಢಿ ಭಾಳದ, ಆ ಧರ್ಮಸಭೆಯೊಳಗೆ ನೀವು ಮಾತಾಡೋದು ಕೇಳಂಗಿಲ್ಲ ಅಂಥೇಳಿ ಅಪ್ಪಗಳು ಅವರು ನಮಗೆ ಆಶೀರ್ವಾದ ಮಾಡ್ತಾ ಇದ್ದಾರಲ್ಲ, ಅಂಥವ್ರ ಮುಂದೆ ನಾನು ಏನು ಮಾತಾಡಬೇಕು ನನಗೆ ಗೊತ್ತಾಗಲ್ಲ. ಪೂಜ್ಯ ಸಂಸ್ಕೃತ ಪಂಡಿತರವರು, ಅವರಿಗೆ ಆಗ ನಾನು ಪರಿಚಯ ಇದ್ದಿತ್ತಿಲ್ಲ. 25 ವರ್ಷ ಮುಂಚಿತ ನನ್ನ ಹಿನ್ನೆಲೆ ನಮ್ಮಲ್ಲಿ ಸಂಗೊಳ್ಗಿ ಪಕ್ಕದೊಂದು ನಗರದ ದುದ್ನಿ ಅಂಥೇಳಿ, ಅಲ್ಲಿ ಗಣೇಶ ತರುಣ ಮಂಡಳದ ಮಕ್ಕಳು ವಿರಕ್ತ ಮಠದ ಆವರಣದಲ್ಲಿ ಬಹುಶಃ ಅಪ್ಪಗಳು ತಮ್ಮ ಪ್ರಸಾದವಾಣಿಯನ್ನು ಪ್ರವಚನ ಆಶೀರ್ವಾದ ಮಾಡಲು ಆಗಮಿಸಿದ್ರು. ನಾನು ಅಲ್ಲಿ ಕೇಳಕ್ಕೆ ಸಂಗೊಳ್ಗಿದಿಂದ ನಡ್ಕೋತ ಹೋಗಿದ್ದೆ. ನನ್ನ ಹತ್ರ ಏನಿಲ್ಲ, ಸೈಕಲ್ ಸಹಿತ ಇದ್ದಿದ್ದಿಲ್ಲ. ಆವಾಗ ಕೇಳುವಂಥ ಆಸಕ್ತಿ ನಂದು ಬಹಳ. ಆವಾಗ ಎಲ್ಲ ಕಡೆ ಅಪ್ಪಗಳು ನಮ್ಮ ಭಾಗದಾಗ ಬಹಳ ದೊಡ್ಡ ಹೆಸರಿತ್ರಿ, ದೊಡ್ಡ ಪುಣ್ಯಾತ್ಮರು. ಅಂಥವ್ರು ಬರ್ತಾರಂಥೇಳಿ ನಮ್ಮ ಊರಾಗ ಹಿರಿಯರೆಲ್ಲ ಹೇಳಿದ್ರು. ಅವ್ರ ಜೊತೆ ನಾನು ಹೋದೆ. ಅದು ಬಹುತೇಕ ಗಣೇಶ ಉತ್ಸವದ ಭಾಗದಲ್ಲಿ ಇರ್ಬೋದು. ಆಗಲೇ ನಮ್ಮ ವೀರಶೈವ ಧರ್ಮದ ಧರ್ಮಗ್ರಂಥವಾಗಿರತಕ್ಕಂಥ ಶಿವಯೋಗಿ ಶಿವಾಚಾರ್ಯ ಅಪ್ಪಂಗಳವರು ಭಗವತ್ಪಾದರು ತಮ್ಮ ಪರಮ ಶಿಷ್ಯನಾದಂಥ ಅಗಸ್ತ್ಯನನ್ನು ಅಧಿಷ್ಠಾನವಾಗಿ ಮಾಡಿಕೊಂಡು ಶಿವಾದ್ವೈತದ ಸಿದ್ಧಾಂತ ಶಿಖಾಮಣಿ ಎಂಬ ಗ್ರಂಥವನ್ನು ಅಪ್ಪಗಳು ನಡೆಸ್ಕೊಂಡು ಬಂದಿದ್ದರು. ಆಗ ನಾನಂದೆ, ಅಂಥವ್ರ ದರ್ಶನ ಮಾಡಬೇಕು, ನಾನು ಒಂದಿಷ್ಟು ಸಂಸ್ಕೃತ ಕಲಿಬೇಕು ಅಂಥೇಳಿ ಅಭಿಪ್ರಾಯ ಭಾಳ ಇತ್ತು ನಂದು. ಆದರೆ ಈ ಡೊಳ್ಳಿನ ಹಾಡಿನ ಮಾಧ್ಯಮ ನನಗೆ ಅಪ್ಪಗಳ ಕಡೆ ಹೋಗೋಕ್ಕಾಗಲಿಲ್ಲ, ದರ್ಶನ ತಗೊಳಕ್ಕಾಗಲಿಲ್ಲ, ಸಂಸ್ಕೃತ ಕಲಿಯೋಕ್ಕಾಗಲಿಲ್ಲ. ಆದರೂ ಅಂದು ಅವರು ಮಾಡಿದ ಶ್ಲೋಕ ಮತ್ತು ಅದರ ತಾತ್ಪರ್ಯ ಹೆಂಗೆ ಹೇಳ್ತಿದ್ರು ಅಂತಂದ್ರೆ, ತಾಯಿಯು ತನ್ನ ಮಡಿಲಲ್ಲಿ ಆಡುವ ಮಗನ ಬಾಯಿಯೊಳಗೆ ಕುಚದ ಅಮೃತ ಧಾರೆಯನ್ನು ಕೊಟ್ಟು ಹೇಗ ಅವನಿಗೆ ಹಸುವನ್ನು ಹಿಂಗಿಸ್ತಾ ಇದ್ದಳೋ ಅದೇ ರೂಪದಲ್ಲಿ ಪರಮ ಸದ್ಗುರುಗಳಾಗಿರತಕ್ಕಂಥ ಶಟಸ್ಥಲ ಬ್ರಹ್ಮ ಡಾಕ್ಟರ್ ಜಯಸಿದ್ದೇಶ್ವರ ಅಪ್ಪಂಗಳವರು ಆ ಸಿದ್ಧಾಂತ ಶಿಖಾಮಣಿ ಒಂದು ಸಲ ಅವ್ರ ಬಾಯಿಲೆ ನಾವು ಕೇಳಬೇಕ್ರಿ ಜೀವನದೊಳಗೆ. ಇತ್ತಿತ್ತಲಾಗಿ ನೀವೆಲ್ಲ ಬಹಳ ಹೊರಗಡೆ ಬಂದಿರಿ. ಅದು ಎಂಥ ತಳಹದಿ ಅಂತಂದ್ರೆ ಅದರಲ್ಲಿ ಒಂದು ಶ್ಲೋಕದ, ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ಭಿತ್ತಯೇ. ಏನದರ ತಾತ್ಪರ್ಯ? ಅದನ್ನು ಜೀವನದಲ್ಲಿ ಒಂದು ಸಲ ನಾವು ಕೇಳಿದೀವಿ ಅಂದ್ರೆ ಪರಮಾತ್ಮ ಸದಾ ನಮ್ಮನ್ನು ದರ್ಶನ ಆಶೀರ್ವಾದ ಮಾಡುತ್ತಾನೆ ಅನ್ನುವಂಥ ನಂಬಿಕೆಯನ್ನು
ಇಟ್ಕೊಂಡು ಆಗ ಕೇಳಿದಂಥ ಪೂಜ್ಯರು ಇತ್ತಿತ್ತಲಾಗಿ ಅಲ್ಲೆಲ್ಲಿ ನಮ್ಮ ಶಿರ್ವಳಕ್ಕೆ ಬಂದ ಕೂಡಲೇ ನಮ್ಮನ್ನು ಕೃಪಾದೃಷ್ಟಿಯಿಂದ ತಾವು ಅವರು ನೋಡಿ ಆಶೀರ್ವಾದ ಮಾಡಿ, ಅಪ್ಪ ನೀನು ಮಾತಾಡೋ ಶೈಲಿ ಚಲೋದ, ಹಿಂಗನ ಮಾತಾಡ್ಕೊತು ಹೋಗು ಅಂಥೇಳಿ ಸರ್ವತೋಮುಖ ಪೂಜ್ಯರ ಆಶೀರ್ವಾದ ನಮಗಾಗಿದೆ. ಅವರ ಆಶೀರ್ವಾದ ಸದಾ ನಮಗಿರಲಿ. ಅವರು ನಮ್ಮನ್ನು ಯಾವತ್ತೂ ಮರಿಬಾರ್ದು. ಅವರೆಲ್ಲೇ ಇದ್ದರೂ ಕೂಡ ಶಿರವಾಳ ಮತ್ತು ಸಂಗೊಳ್ಗಿ ಮಹಾರಾಜರ ಮೇಲೆ ಸದಾ ಅವರು ಕೃಪಾ ಇರಲಿ ಅಂತ ನಾನು ಅವರ ಪದಕಮಲದಲ್ಲಿ ಬೇಡಿಕೊಂಡು ನಾನು ವಾಗ್ರೂಪ ಸೇವೆಯನ್ನು ಶ್ರೀ ಪೂಜ್ಯರ ಪಾದಕ್ಕೆ ಅರ್ಪಿ ಶಿವರಾಮ್ ಕೊಡ್ತಾ ಇದ್ದೇನೆ. ಹರ ಓಂ ತತ್ಸತ್.